ಕವಿತೆ ಹೆಸರು ಕರೆಯೋಲೆ. ಕಲ್ಯಾಣದ ಬಿರು ಬಿಸಿಲಿನಲ್ಲಿ ಬೆಂದು ಬಳಲಿದ ಕಾಂತೆ, ಇಗೋ ನಿನಗೊಂದು ಕರೆಯೋಲೆ ಕಡಲ ದಡಕ್ಕೆ. ಕಡಲೆಂದರೆ ಆಕಾಶದೆತ್ತರಕ್ಕೆ ಜಿಗಿಯುವ ನನ್ನ ಮುದ್ದೂ ಎಂದು ಮುತ್ತಿನ ಮಳೆಗರಿಯುವ ನಿನಗೆ ಹೂಮಳೆಯ ಸ್ವಾಗತ. ಇದು ಕಡಲ ದಂಡೆಯ ನಾಡು. ಸೂರ್ಯ ನೆತ್ತಿ ಸುಡುವ ಕಾಲದಲ್ಲಿ ವಾಯು ಮಾನ್ಸುನ ಮಾರುತ ಹೆಡೆಯೆತ್ತಿ ಕುಣಿಯುವುದು. ಬಾನು ಭುವಿ ಒಂದಾದಂತೆ ವರ್ಷಧಾರೆ, ಬಣ್ಣ ಬಣ್ಣದ ಚಿಟ್ಟೆಯಂತೆ, ಮಕ್ಕಳಾಟದ ಹಾಯದೋಣಿಯಂತೆ, ರಸ್ತೆ ತುಂಬ ಕೊಡೆಗಳ ಜಾತ್ರೆ. ಕಣ್ತುಂಬಿಕೊಳ್ಳಬೇಕು 108 ಬಗೆಯ ಮನೋಲಹರಿ, ಮನಮೋಹಕ ಗಾಳಿಪಟ. ಓಹೋ ನೆನಪುಂಟೆ? ಕಡಲ ಬಯಕೆಯ ಕನಸಿನ ರಾಶಿ ಬಂದು ಬಿಡು. ಈ ಮರಳಲ್ಲಿ ನೋಡಬೇಕಿದೆ ನಿನ್ನ ಸುಪುರ ಚಪ್ಪಟೆಯಾಕಾರದ ಗುಬ್ಬಿಯ ಗೂಡು ಕಟ್ಟುವುದನ್ನು. ಕಡಲ ಅಲೆಯಾಗಿ ಎದುರಾಗಿ ಅಲೆಯಾಗಿ ತುಳುಕುವ ಭಾವಲಹರಿಗೆ ತುದಿ ಬೆರಳಿಡಿದು ಧುಮುಕುವ ಆಶೆ. ಬಂದು ಬಿಡು ಮಳೆಯ ನಾಡಿಗೆ. ನೆನಪಿರಲಿ ಸಾಲು ಸಾಲು ಕಡಲ ದ್ವೀಪ, ಮರಳ ದಿನ್ನೆ, ಜನಜಾತ್ರೆಯ ಲೋಕ. ಹಚ್ಚ ಹಸಿರಿನ ಕಡಲ ನಾಡಲಿ ಬೆವರು ಚಳಿ ಏಕಕಾಲಕ್ಕೆ. ಸುಮ್ಮನೆ ತುದಿ ಬೆರಳಿಡಿದು ನಡೆದು ಬಿಡಬೇಕು ಕಡಲ ದಡದಲ್ಲಿ. ಭಾನುಗಂಗೆ ಒಂದಾಗುವಲ್ಲಿ ದೃಷ್ಟಿ ಹಾಯಿಸುತ್ತ ಬಾ ಕಲ್ಯಾಣ ಧರಿಸಿ ಕಡಲ ನೆಲಕ್ಕೆ. ನಮಸ್ಕಾರ. ಅಪ್ಪ ಈ ಕವಿತೆ ಏನು ಹೇಳ್ತದಕ್ಕೆ? ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಕವಿತೆ? ಈ ಕವಿತೆ ಪ್ರೇಮದ ಕುರಿತು ಹೇಳುವಂಥದ್ದು. ಯಾವ ರೀತಿ ಪ್ರೇಮ? ಅಂದರೆ ಇದು ಪಾಸಿಟಿವ್ ಆಗಿರುತ್ತಾ ಇಲ್ಲ ನೆಗೆಟಿವ್ ಆಗಿರುತ್ತಾ? ಕಡಲ ದ್ವೀಪಕ್ಕೆ ಪ್ರಿಯೇಶಿಯನ್ನು ಕರೆಯುವುದು ಮಾತ್ರ ಈ ಕವಿತೆಯ ಅಪ್ಪ ನೀ ಅವಾಗ ಬರ್ತಿರಲ್ಲ, ಯಾವಾಗ ನಿಜ ಮಂಗಳೂರದಾಗ ಜಾಬ್ ಮಾಡುವಾಗ ನಾ ಅವಾಗ ಎಂಗೇಜ್ಮೆಂಟ್ ಆದಮೇಲೆ ಬರ್ತಿದ್ದಲ್ಲ ಅದು. ಈ ಕವಿತೆ ನಮ್ಮ ಎಂಗೇಜ್ಮೆಂಟ್ ಆದಮೇಲೆ ಬರೆದಿರೋದು. ನಾನು ಆವಾಗ ನಮ್ಮ ಮನೇಲಿದ್ದೆ, ಅಂದರೆ ನಮ್ಮ ಊರಲ್ಲಿದ್ದೆ. ಆವಾಗ ಇವರು ಮಂಗಳೂರಲ್ಲಿ ಜಾಬ್ ಮಾಡ್ತಿದ್ರು. ನಿಜ ಯಾವಾಗ ಬರ್ತಿರೋದಿದೆ. ಥ್ಯಾಂಕ್ ಯು ಸ್ವಾಮಿ. ಅಂದರೆ ನನಗೆ ಅಲ್ಲ, ಅಂದರೆ ನಂಗೆ ಕರಿತಾ ಇದೆಯಾ ಅವಾಗ? ಈ ಕವಿತೆಯಲ್ಲಿ ನಿನ್ನನ್ನು ಆಹ್ವಾನ ಮಾಡ್ತಾ ಇದ್ದೀನಿ. ಗ್ರೇಟ್ ಬಿಡಪ್ಪ ನೀನು. ಆಹ್ವಾನ ಅಂದರೆ ಕರೆಯೋಲೆ, ಅಂದರೆ ಕಡಲ್ ತೀರ ಅಂದರೆ ಬೆಂಗಳೂರು. ಓಕೆನಾ? ಓಕೆ. ಒಂದು ವೇಳೆ ನೀವು ಯಾವಾಗ ಬೆಂಗಳೂರಲ್ಲಿದ್ದರೆ ಮಲೆನಾಡಿಗ ಧಾರಾನಗರಿ ಧಾರಾನಗರಿ ಬೆಂಗಳೂರು ತಪ್ಪು ಮಾತಾಡೋದು.